ಭಾರತ ದೇಶದ ಎಲ್ಲ ಜನತೆಗೆ ನಮಸ್ಕಾರ. ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಒಬ್ಬ ವಿದ್ಯಾವಂತ ದೆಹಲಿ ಸರ್ಕಾರದ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಬಡ ಜನರಿಗಾಗಿ ಅಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ಮೆಂಟ್ ಮಾಡಿ ಸಾಕಷ್ಟು ಬಡ ಜನರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಿದ್ದಾರೆ. ಉದ್ಯೋಗದಲ್ಲಿನೂ ಕ್ರಾಂತಿ ಮಾಡಿದರು. ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕ್ರಾಂತಿ ಮಾಡಿದ ಬಗ್ಗೆ ಇಡೀ ಜಗತ್ತು ದಿಲ್ಲಿ ಸರ್ಕಾರ ನೋಡುವಂಗೆ ಸಾಧನೆ ಮಾಡಿದರು. ಅದನ್ನ ಕೆಲವರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ, ನೋಡ್ಲಿಕ್ಕೆ ಆಗಲಿಲ್ಲ. ತಾವು ಅಭಿವೃದ್ಧಿ ಮಾಡಲಿಲ್ಲ. ಅಭಿವೃದ್ಧಿ ಮಾಡೋರ್ನ ಹೆಂಗೆ ಎಳಿಬೇಕು ಅಂತಂದ ಅವ್ರೇನ್ ಮಾಡಿದ್ರು, ಕೆಲವು ಅಂಗಸಂಸ್ಥೆಗಳನ್ನ ಅಧಿಕಾರದಲ್ಲಿದ್ದಂಥವ್ರು ಅಧಿಕಾರದ ದುರ್ಬಳಕೆ ಮಾಡಿ ಅಂಗಸಂಸ್ಥೆಗಳನ್ನು ಉಪಯೋಗ ಮಾಡಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಇನ್ನಿತರ ಜನಪ್ರತಿನಿಧಿಗಳ ಮ್ಯಾಗ ಹಗರಣ ಹಾಕಿದ್ದಾರೆ. ಹಗರಣ ಹಾಕಿ ಎಕ್ಸೈಸ್ ಅಬಕಾರಿ ಹಗರಣ ಹಾಕಿ ಅವ್ರನ್ನ ಜೈಲು ಕಳಿಸಿದ್ರು. ಅನ್ಯಾಯವಾಗಿ ಜೈಲು ಕಳಿಸಿದ್ರು. ಅವ್ರು ಯಾವುದೇ ತರ ಭ್ರಷ್ಟಾಚಾರ ಮಾಡಿಲ್ಲ. ಆದ್ರೂ ಸುದ್ದ ಅವ್ರ ಮ್ಯಾಗ ಸುಳ್ಳು ಕೇಸುಗಳು ದಾಖಲೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಶರಾಬ್ ಘೋಟಾಳ ಅಂತೇಳಿ ಹೆಸರಿನಾಗ ಶರಾಬ್ ಘೋಟಾಳ ಅಂತ ಕಳಿಸ್ಕೊಟ್ರು. ಅದರಿಂದ ಮನನೊಂದಂತ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರಾಗ್ಲಿ ಅಥವಾ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲಿವರೆಗೆ ಮನನೊಂದಿದ್ರು. ಯಾಕಂದ್ರೆ ಸತ್ಯಕ್ಕೆ ಅನ್ಯಾಯ ಆಯ್ತಲ್ಲ ಅಂತೇಳಿ. ಆದ್ರೂ ಸುದ್ದ ಧೈರ್ಯದಿಂದ ಇಲ್ಲಿವರೆಗೆ ಎಲ್ಲರೂ ಉಳ್ಕೊಂಡ್ರು. ಮಾನ್ಯ ನ್ಯಾಯಾಲಯ ಕೂಲಂಕುಷವಾಗಿ ಎಲ್ಲ ತನಿಖೆ ಮಾಡಿ ತನಿಖೆ ವರದಿಗಳನ್ನು ತರಿಸ್ಕೊಂಡು ಕೊನೆಗೆ ಒಂದು ನಿನ್ನೆ ನಿರ್ಣಯ ಕೊಡ್ತು. ಏನಂತಂದ್ರೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಹಾಗೂ ಇನ್ನಿತರ ಕ್ಲೀನ್ ಶೀಟ್ ಕೊಟ್ಬಿಟ್ಟಿದ್ರಿ. ಅವರಿಗೆಲ್ಲ ಕ್ಲೀನ್ ಶೀಟ್ ಕೊಟ್ಟ ಕಾರಣ ಅರವಿಂದ್ ಕೇಜ್ರಿವಾಲ್ ಇಮಾನ್ದಾರಾಗಿ ಕೆಲಸ ಮಾಡಿದರು. ಈಗಾಗಲೂ ಸುದ ಇಮಾನ್ದಾರಾಗಿ ಮುಂದುವರಿತಾರು. ಅರವಿಂದ್ ಕೇಜ್ರಿವಾಲ್ದಿಂದ ದೇಶಕ್ಕೆ ಏನಾದರೂ ಕೊಡುಗೆ ಸಿಗೋದೈತಿ. ಒಬ್ಬ ವಿದ್ಯಾವಂತ ಮುಖ್ಯಮಂತ್ರಿ, ಭಾರತ ದೇಶದಲ್ಲಿ ವಿದ್ಯಾವಂತ ಮುಖ್ಯಮಂತ್ರಿಯಿಂದ ಮನೆಗೆ ಹೋದ ಕಾರಣ ಸಾಕಷ್ಟು ಜನರಿಗೆ ಸುದ ಸಾಕಷ್ಟು ಹಾನಿಯಾಗಿತ್ತು. ದಿಲ್ಲಿಗೆ ಎಂತ ಅಭಿವೃದ್ಧಿ ಹೊಂದಿತ್ತು, ಅಭಿವೃದ್ಧಿ ಕುಂಠಿತ ಆಗಿ ಹೋಯ್ತು. ಇವತ್ತಿನ ದಿಲ್ಲಿ ಪರಿಸ್ಥಿತಿ ನೋಡ್ಬೇಕಾದ್ರೆ ದಿಲ್ಲಿದ ವರದಿಗಳು ನೋಡ್ರೆ ನಿಮ್ಗೆ ದಿಲ್ಲಿ ಪರಿಸ್ಥಿತಿ ಗೊತ್ತಾಗ್ತೈತಿ. ಅರವಿಂದ್ ಕೇಜ್ರಿವಾಲ್ ಇದ್ದ ಕಾಲದೊಳಗೆ ಸಾಕಷ್ಟು ಅಭಿವೃದ್ಧಿ ದಿಶದ ದೆಹಲಿ ಸರ್ಕಾರ ನಡೀತಿತ್ತು. ಎಲ್ಲಾ ರಾಜ್ಯ ಸರ್ಕಾರಗಳು ಸಾಲದೊಳಗೆ ಮುಳುಗಾಕತ್ತ ಸುದ್ದ ದಿಲ್ಲಿ ಸರ್ಕಾರ ಅಂತ ಸಾಲ ಎಲ್ಲ ತೀರಿಸಿ ಪ್ಲಸ್ ದೊಳಗಿತ್ತು ದಿಲ್ಲಿ ಸರ್ಕಾರ. ಅರವಿಂದ್ ಕೇಜ್ರಿವಾಲ್ ಇದ್ದಾಗ ದಿಲ್ಲಿ ಸರ್ಕಾರ ಪ್ಲಸ್ ದೊಳಗಿತ್ತು. ಭ್ರಷ್ಟಾಚಾರ ರಹಿತ ಸರ್ಕಾರ ದಿಲ್ಲಿ ಸರ್ಕಾರ, ಆಮ್ ಆದ್ಮಿ ಸರ್ಕಾರ. ಅದಕ್ಕಂತ ನ್ಯಾಯಾಲಯ ನೀತಿ ಒಬ್ಬ ಸತ್ಯವಂತ ಅಭಿವೃದ್ಧಿ ಪರ ಇದ್ದಂತ ವಿದ್ಯಾವಂತ ಒಬ್ಬ ಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗೆ ನ್ಯಾಯ ಕೊಟ್ಟದಕ್ಕೆ ನ್ಯಾಯಾಲಯ ಒಕ್ಕೂಟಕ್ಕೆ ನಮ್ಮ ಚಿಕ್ಕೋಡಿ ಭಾಗದ ಎಲ್ಲ ಜನತೆ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.